ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತು ನನ್ನ ಏನು ಮಂತ್ಲಿ ಫೇಸ್ ಸೇವಿಂಗ್ ರುಟೀನ ತೋರಿಸ್ತಾ ಇದ್ದೀನಿ. ನಿಮ್ಗೆ ನೋಡ್ತಾ ಇರ್ಬೋದು, ಲೈಟಾಗಿ ಸ್ವಲ್ಪ ಐಬ್ರೋಸ್ ಬಂದಿದೆ. ಆಲ್ಮೋಸ್ಟ್ 20 ಡೇಸ್ ಮೇಲೇನ ಆಯಿತು ನಾ ಮಾಡಿ. ಅದಾದಮೇಲೆ ಲೈಟಾಗಿ ಸ್ವಲ್ಪ ಅಪ್ಪರ್ ಲಿಪ್ಸ್ ಕೂಡ ಬಂದಿದೆ. ಸೊ ಲೈಟಾಗಿ ಹೆಣ್ಮಕ್ಳಿಗೆ ಬಂದಾಗ ನಾವು ಮನೆಯಲ್ಲಿ ಯಾವ ಥರ ಕ್ಲೀನ್ ಮಾಡೋದು ಅಂತ ನನ್ನ ಒಂದು ರುಟೀನ್ನ ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನೇ ನನ್ನ ಚಾನಲ್ಗೆ ಕೊಡ್ತಾ ಇರ್ತೀನಿ, ನೋಡಿ. ಹಾಗೆ ನಾನಿಲ್ಲಿ ಸ್ವಲ್ಪ ನೀರನ್ನ ತೊಗೊಂಡಿದ್ದೀನಿ. ನೀವು ನೀರು ಬದಲು ಕೊಬ್ಬರಿ ಎಣ್ಣೆನ ಕೂಡ ತೊಗೋಬೋದು. ಅದು ಏನು ಫೇಸ್ನ ಮಾಯಿಶ್ಚರೈಸರ್ ಮಾಡುತ್ತೆ, ತುಂಬ ಸ್ಮೂತಾಗಿ ಬರುತ್ತೆ. ಮತ್ತು ನೀವು ಏನು ಕೂದಲನ್ನು ತೆಗಿಯೋವಾಗ, ಹೇರ್ಸ್ ತೆಗಿಯೋವಾಗ ನಿಮಗೆ ಅದು ನೋವಾಗೋದಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಫಸ್ಟಿಗೆ ಈಗ ಐಬ್ರೋಸ್ನ ಕ್ಲೀನಾಗಿ ಶೇಪ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನೀಟಾಗಿ ಸ್ವಲ್ಪ ಅದು ಆ ಜಾಗ ವೆಟ್ ಆಗಿದ್ದರೆ ನೀಟಾಗಿ ಹೇರ್ಸು ಬರುತ್ತೆ. ಇಲ್ಲಿ ನೋಡ್ತಾ ಇದ್ದರೆ ನಾನು ನಿಮಗೆ ನೀಟಾಗಿ ತೋರಿಸ್ತೀನಿ ನೋಡಿ. ಸೌಂಡು ಕೂಡ ಕೇಳ್ಬೋದು ಅನ್ಕೋತೀನಿ. ನೀವು ಫಸ್ಟು ಶೇಪ್ ಇಟ್ಕೊಂಡ್ಬಿಟ್ಟು ಈ ಥರ ಜಸ್ಟ್ ನೀವು ಮುಟ್ಟಿದ್ರೆ ಸಾಕು, ಅಷ್ಟು ಶಾರ್ಪಾಗಿರುತ್ತೆ ಬ್ಲೇಡ್ ಇದು. ಇಲ್ಲಿ ನೋಡ್ತಾ ಇದ್ದೀರಾ, ನಿಮಗೆ ಕಾಣಿಸುತ್ತಾ ಅಂತ ಅನ್ಕೋತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಇದು ಹೇರ್ಸ್ ಬಂದಿದೆ. ನೀವು ಮುಟ್ಟಿದ್ರೆ ಸಾಕು ಬಂದ್ಬಿಡುತ್ತೆ. ಈಸಿಯಾಗಿ ತೋರಿಸ್ತೀನಿ ನೋಡಿ. ಎಸ್, ನೋಡ್ತಾ ಇರ್ಬೋದು. ಎಸ್, ನೀವು ನೋಡ್ತಾ ಇದ್ದೀರಾ, ನಿಮಗೆ ನೀಟಾಗಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಕ್ಲಿಯರಾಗಿ ಕಾಣ್ತಾ ಇದೆ ಅನ್ಕೋತೀನಿ ನಿಮಗೆ. ನೋಡಿ, ನಾನು ಐಬ್ರೋಯಿಂದ ತೆಗೆದಿದ್ದು ನೀಟಾಗಿ ಹೇರ್ಸ್ ಎಲ್ಲ ಏನು ಒಂಚೂರು ಬಿಡ್ದಂಗೆ ನಿಮ್ಮ ಚರ್ಮದಿಂದನೇ ಕೂದಲು ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ನಿಮಗೆ ಯಾವ ಥರ ಶೇಪ್ ಬೇಕೋ ನೀವು ಆ ಥರ ನೀವೇನೇ ಕೂಡ ಮಾಡ್ಕೋಬೋದು ಮನೆಯಲ್ಲಿ. ನನಗೆ ಅಷ್ಟಾಗಿ ಕೂದಲು ಬರೋದಿಲ್ಲ, ಐಬ್ರೋಸು ಆಯಿತು. ನಾನು ಆವಾಗವಾಗ ಯಾವಾಗ ಬೆಳೆದು ಬಿಟ್ಟಿರುತ್ತೆ ಆವಾಗ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನೀವು ಬರೀ ಇದಷ್ಟೇ ಅಲ್ಲ, ನಿಮ್ಮ ಫೋರ್ ಹೆಡ್ ಕೂಡ ಕ್ಲೀನ್ ಮಾಡ್ಕೋಬೋದು. ಎಸ್, ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಬಟ್ಟೆಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಕಾಣ್ತಾ ಇದೆಯಾ ಐಬ್ರೋಸ್. ನೀಟಾಗಿ ಎಲ್ಲನೂ ಕ್ಲೀನಾಗಿ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ನಂಗೆ ಆಲ್ಮೋಸ್ಟ್ ಶೇಪ್ ಇದೆ, ಯಾಕಂದರೆ ನಾನು ಆವಾಗವಾಗ ಐಬ್ರೋಸ್ ಮಾಡ್ತಾ ಇರ್ತೀನಲ್ಲ, ತುಂಬ ನೀಟಾಗಿ ಶೇಪು ಕೂಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಂದು ಸ್ವಲ್ಪ ಐಬ್ರೋಸ್ ಬಿಡಿ ಬಿಡಿ ಆಗಿದೆ, ಜಾಸ್ತಿ ಕೂದಲಿಲ್ಲ, ಹಾಗಾಗಿ ನೀಟಾಗಿ ಸ್ವಲ್ಪ ಶೇಪ್ ತಗೋಬೇಕಾಗತ್ತೆ ನಾನೇನೆ. ಇಲ್ಲಿ ನೋಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ನೀಟಾಗಿ ಐಬ್ರೋಸು ಮಾಡ್ಕೊಂಡು ಆಯಿತು. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಅದೇ ಥರ ನಿಮಗೆ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸು ಎಲ್ಲನೂ ಇದರಲ್ಲಿ ಕೂಡ ಹೋಗುತ್ತೆ. ತುಂಬ ಜನ ಕೇಳ್ಬೋದು, ಇದು ಏನು ಈ ಎರೇಸರಿಂದ ತೆಗೆಯುವಾಗ ನೋವಾಗೋದಿಲ್ವ ಅಂತ. ಖಂಡಿತ ನೋವಾಗುತ್ತೆ. ನೀವು ಪಾರ್ಲರ್ಗೆ ಹೋಗಿ ತೆಗೆಸುವಾಗಲೂ ಕೂಡ ನೋವು ಆಗೇ ಆಗುತ್ತೆ. ಬಟ್ ಅಂತ ಏನು ಮೇಜರಾಗಿ ಪ್ರಾಬ್ಲಮ್ ಆಗೋದಿಲ್ಲ, ಆರಾಮಾಗಿ ನೀವು ತೆಗಿಬೋದು, ಯಾವುದೇ ನೋವು ಆಗೋದಿಲ್ಲ. ನೀವು ಆ ನಂಬಿಕೆನ ಇಟ್ಟು ಮಾಡ್ಕೋಬೋದು. ಸ್ವಲ್ಪ ಕೊಬ್ಬರಿ ಎಣ್ಣೆ ಈ ಥರದ್ದೆಲ್ಲ ಹಚ್ಕೊಂಡು ನೀವು ಕೂದಲನ್ನು ತೆಗೆದ್ರೆ ನಿಮಗೆ ಮಾಯಿಶ್ಚರೈಸ್ ಸ್ಮೂತ್ ಆಗಿರೋದ್ರಿಂದ ನಿಮಗೆ ಕೂದಲು ಹೋಗಿರೋದು ಕೂಡ ಗೊತ್ತಾಗೋದಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ನಾನು ನಿಮಗೆ ನೀಟಾಗಿ ತೋರಿಸ್ತೀನಿ. ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸು ಕೂಡ ಕ್ಲೀನಾಗಿ ಇದರಲ್ಲಿ ಕ್ಲೀನ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ಹೆಣ್ಮಕ್ಳಿಗೆ ಕಾಮನ್ ಆಗಿ ಇಲ್ಲಿರುತ್ತೆ ಮತ್ತು ಮೂಗು ಹತ್ರ ಇರುತ್ತೆ. ಅದನ್ನೆಲ್ಲನೂ ಕೂಡ ನೀವು ಸ್ವಲ್ಪ ನೀರಲ್ಲಿ ವೆಟ್ ಮಾಡಿಕೊಂಡು ಜಸ್ಟ್ ಇದರಲ್ಲೇ ನೀವು ಈ ಥರ ಮಾಡಿದ್ರೆ ಸಾಕು, ಎಲ್ಲನೂ ನೀಟಾಗಿ ಕ್ಲೀನ್ ಆಗುತ್ತೆ. ಟ್ರೈ ಮಾಡಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಬ್ಲೇಡು. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದಾರೆ, ಇದಕ್ಕೆ ಏನಂತ ಕರೀತಾರೆ, ಏನಂತ ಹೆಸರಿದೆ, ಇದಕ್ಕೆ ಏನಂತ ಕರೀತಾರೆ ಅಂತ ಕೇಳ್ತಾ ಇದ್ದೀರಾ. ಇದನ್ನು ನೀವು ಮೀಶೋದಲ್ಲಿ ಸರ್ಚ್ ಮಾಡಿದ್ರೆ ಫೇಸ್ ಎರೇಸರ್ ಅಂತ ನೀವು ಟೈಪ್ ಮಾಡಿದ್ರೆ ನಿಮಗೆ ಈ ಬ್ಲೇಡು ತೋರಿಸುತ್ತೆ. ಆರಾಮಾಗಿ ನೀವು ಪರ್ಚೇಸ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು, ಐಬ್ರೋಸ್ನ ನೀಟಾಗಿ ಕ್ಲೀನಾಗಿ ನಾನೇ ಮಾಡ್ಕೊಂಡಿದ್ದೀನಿ. ನಾನು ಯಾವುದೇ ಪಾರ್ಲರ್ಗೆ ಹೋಗೋದಿಲ್ಲ. ಅದಾದಮೇಲೆ ಅಪ್ಪರ್ ಲಿಪ್ ಕೂಡ ನಿಮಗೆ ಒಂದು ಸಿಂಪಲಾಗಿ ತೋರಿಸ್ಬಿಡ್ತೀನಿ ನೋಡಿ, ಅಪ್ಪರ್ ಲಿಪ್ ಕೂಡ ಯಾವ ಥರ ಬರುತ್ತೆ ಅಂತ.
ಈ ಥರ ಉಲ್ಟಾ ಶೇಪಲ್ಲಿ ಇಟ್ಕೊಂಡು ನೀವು ತೆಗಿಬೇಕಾಗುತ್ತೆ ಕೂದಲು. ಈ ಥರ ಮಾಡಿದ್ರೆ ಬರಲ್ಲ, ಅಪೋಸಿಟ್ ಆಗಿ ನೀವು ತೆಗಿಬೇಕಾಗುತ್ತೆ. ಫ್ರೆಂಡ್ಸ್, ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಡಿಸ್ಟರ್ಬೆನ್ಸ್ ಇರೋ ಕಾರಣ ನಾನೀಗ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಮಧ್ಯದಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಅಪೋಸಿಷನ್ ಆಗಿ ನೀವು ಇದನ್ನು ತೆಗಿಬೇಕಾಗತ್ತೆ. ನಿಮ್ಮ ಅಪ್ಪರ್ ಲಿಪ್ ಆಯಿತು, ಮುಖದ ಮೇಲೆ ಎಲ್ಲೇ ಕೂದಲಿದ್ರು ಕೂಡ ನೀವು ಅದನ್ನು ಕೂದಲಿರೋ ವಿರುದ್ಧವಾಗಿ ನೀವು ಇದನ್ನು ತೆಗಿಬೇಕಾಗುತ್ತೆ. ಖಂಡಿತ ಯಾವುದೇ ನೋವಾಗೋದಿಲ್ಲ, ಆರಾಮಾಗಿ ನೀವು ಬಳಸ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ ನನ್ನ ಮುಖ ಪೂರ್ತಿ ಯಾವುದೇ ಕೂಡ ಹೇರ್ಸ್ ಇಲ್ಲ. ಮುಖದ ಮೇಲೆ ಕೂದಲಿದ್ರೆ ಅದು ನಿಜವಾಗ್ಲೂ ಹೆಣ್ಮಕ್ಳಿಗೆ ಲಕ್ಷಣ ಅಂತ ಅನಿಸೋದಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಕ್ಲೀನ್ ಆಗಿದ್ರೆ ಎಷ್ಟು ಚೆಂದ ಕಾಣ್ತೀವಿ, ಯಾವುದೇ ಮೇಕಪ್ ಹಾಕಿದ್ರು ಕೂಡ ನೀಟಾಗಿ ಕಾಣುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಅಪ್ಪರ್ ಲಿಪ್ ಆಗಿರ್ಬೋದು, ಐಬ್ರೋಸ್ ಆಗಿರ್ಬೋದು, ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ಕೂಡ ಕ್ಲೀನಾಗಿ ಹೋಗುತ್ತೆ. ಟ್ರೈ ಮಾಡಿ. ನೋಡ್ತಾ ಇದ್ರೆ ನನ್ನ ಮುಖನೇ ನೋಡ್ತಾ ಇದ್ರೆ ತೋರಿಸ್ತಾ ಇದ್ದೀನಲ್ಲ, ಎಲ್ಲನೂ ಕೂಡ ನೀಟಾಗಿ ಹೋಗುತ್ತೆ. ಡೆಫಿನೆಟ್ಲಿ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ನೋಡಿದ್ರಿ ಅಲ್ಲ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಾ, ಯಾವ ಐಬ್ರೋಸ್ಗೆ ಹೋದ್ರೂ ಕೂಡ ಇಷ್ಟು ನೀಟಾಗಿ ಬರುತ್ತೆ ಇಲ್ವೋ ಗೊತ್ತಿಲ್ಲ. ನೀವು ಮನೇಲೇ ಇಷ್ಟು ನೀಟಾಗಿ ಐಬ್ರೋಸ್ನ ಮಾಡ್ಕೋಬಹುದು. ಬರೀ ಐಬ್ರೋಸ್ ಮಾತ್ರ ಅಲ್ಲ, ನಿಮ್ಮ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸು ಮತ್ತು ಅಪ್ಪರ್ ಲಿಪ್ ಹೇರ್ಸು ಎಲ್ಲನೂ ಕೂಡ ನಿಮ್ಮ ಮುಖದಲ್ಲಿ ಇರುವಂಥ ಕೂದಲನ್ನು ಎಲ್ಲ ನೀಟಾಗಿ ಕ್ಲೀನ್ ಮನೆಯಲ್ಲೇ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಈ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾನು ಹಿಂದೆ ಹಾಕಿದಂಥ ವೀಡಿಯೋಸ್ಗಳಿಗೆ ತುಂಬಾ ಸಪೋರ್ಟ್ ಮಾಡ್ತಾ, ತುಂಬ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ ವಿಡಿಯೋನ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನನ್ನ ವಿಡಿಯೋದಿಂದ ಹೆಲ್ಪ್ ಆಗುತ್ತೆ ಅಂತ ಅಂದಾಗ ಅಫ್ಕೋರ್ಸ್ ಅಲ್ಲಿ ಖುಷಿ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಆದಷ್ಟು ಒಳ್ಳೆ ವೀಡಿಯೋಸ್ಗಳನ್ನೇ ನನ್ನ ಚಾನಲಲ್ಲಿ ಕೊಡ್ತಾ ಇರ್ತೀನಿ. ಪ್ಲೀಸ್ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಹೊಸದಾಗಿ ನೋಡೋರು ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ನಮಸ್ಕಾರ.